1 ಎಕರೆ ಇರಲಿ, ಒಟ್ಟ ಚಿಂತೆ ಮಾಡಬೇಡ್ರಿ. ಪ್ರತಿ ಜೀವ ಈ ಭೂಮಿ ಮ್ಯಾಲಿ ಪುಣ್ಯ ತಗೊಂಡು ಹುಟ್ಟಾನು, ತನ್ನ ಪುಣ್ಯದ ತಗೊಂಡು ಪಾಪ ಪುಣ್ಯದ ಪಾಪಗಳೇ ಬದುಕ್ತಾನು. ನೋಡ್ರಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗ. ತಾಯಿ ಆ ಹೆಣ್ಮಕ್ಳಿರಲಿ, ಆದ್ರೆ ಆಕಳ ಎಮ್ಮೆ ಇರಲಿ, ಆಡ ಕುರಿ ಇರಲಿ, ನಾಯಿ ಬೆಕ್ಕ ಇರಲಿ, ಯಾರೂ ಇರಲಿ, ಹೆಣ್ಣು ಮಕ್ಕಳಿಗೆ ಮಕ್ಕಳ ಆದ ನಂತರ ತಾಯಿ ಹೊಟ್ಟೆಯನ್ನು ಮಗುವ ಹೊರಗೆ ಬಂದ ನಂತರ ತುರಂತ ತಾಯಿ ಮಲಿಗೆ ಹಾಲು ಬಂದು ಎಲ್ಲೋ ಬಂದು ಹೇಳಿ ನೋಡೋಣ. ನಾವು ಮೊದಲು ಮಲಿ ಇದ್ದು ಹಾಲಿಲ್ಲ, ಈಗ ಮಲಿ ಅದಾವು ಹಾಲಿಲ್ಲ. ಅದೇ ಟೈಮ್ಗೆ ಹಾಲು ಬಂದು ಎಲ್ಲೇವ ವಿಚಾರ ಮಾಡಿದಿರಿ ಅಂದ ನೀವು. ಆ ಕೂಸು ಅಂತತಿ, ತಾಯಿ ನನ್ನ ಹಾಲದ ನನ್ನ ಹೊಟ್ಟೆ ವ್ಯವಸ್ಥೆ ನಾ ಮಾಡ್ಕೊಂಡು ಬಂದಿದ್ದೇನು, ನನ್ನ ಹತ್ತಿರಗೆ ಭಾಂಡಿಲ್ಲಾಗಿತ್ತು, ಅದಕ್ಕಾಗಿ ನನ್ನ ಹಾಲ ನಿನ್ನ ಮಲ್ಲಿದಲ್ಲಿ ಇಟ್ಟಿದ್ದೇನು, ಅದು ನನಗಾಗಿ ಕುಡಿಸು. ಎಷ್ಟು ತಕ ನನ್ನ ಬಾಯಾಗ ಹಲ್ಲಿಲ್ಲೋ, ನಾ ರೊಟ್ಟಿ ತಿನ್ನೋದಿಲ್ಲೋ, ಅಷ್ಟು ತಕ ನಿನ್ನ ಮಲ್ಯಾಗ ಹಾಲು ಇರವವ. ಯಾವ ದಿವಸ ನನ್ನ ಬಾಯಾಗ ಹಲ್ಲು ಬರ್ಬೋದು, ಯಾವ ದಿವಸ ನಾ ರೊಟ್ಟಿ ತಿಂತಾನು, ಆ ದಿವಸ ನನಗೆ ಮಲಿ ಇರೋದಿಲ್ಲ. ಮಲಿ ಇರಬೇಕು, ಹಾಲು ಹೊಂಟು ಹೋಕ್ಕವು. ಎಲ್ಲಿ ಹೋದವು ಹಾಲು, ಎಲ್ಲಿ ಹೋದವು ಹಾಲು ಹೇಳಿ ನೋಡೋನು. ಎಲ್ಲಿಂದ ಬಂದಿದ್ದು, ಎಲ್ಲಿ ಹೋದವು ಅವು ವಿಚಾರ ಮಾಡ್ರಿ. ಯಾವ ಹೊಟ್ಟಿ ಕೊಡ್ತಾನೋ ಅವ್ನು ರೊಟ್ಟಿ ಬಿ ಕೊಡ್ತದ ಅಂದಾಗ ತಗೋರಿ. ಇದು ಮಹಾಘೋರ ಮಿಥ್ಯಾತ್ವ ಐತಿ ನಿಮ್ಮಲ್ಲ. ನಮ್ಮ ಮಕ್ಕಳಿಗೆ ಹೊಟ್ಟಿಗೆ ಏನು ಹಾಕೋದ, ನೀವೇನು ಹಾಕ್ತೀರಿ? ನಿಮ್ಮ ಅಜ್ಜ ಕಾಲಲ್ಲಿ ನಡ್ಕೋತ ಸತ್ತ, ಕಾಲಲ್ಲೇ ನಡ್ಕೋತ ಸತ್ತ. ಅವನ ಮಗ ಸೈಕಲ್ ಹೊಡಿಕತ್ತ ಪುಣ್ಯ, ಅವನ ಮಗ ಮೋಟರ್ ಸೈಕಲ್ ಮೇಲೆ ಬಂದ, ಅವನ ಮಗ ಕಾರ್ದಾಗ ತಿರ್ಗಾಡ್ಕತ್ತಾನ. ಎಲ್ಲಿಯದು ಪುಣ್ಯ ನೋಡಿದು, ಆ ಹುಡುಗರು ಪುಣ್ಯ ನೋಡಿ ಅಷ್ಟು ಪುಣ್ಯ. ಅವ್ರ ಭಾಗ್ಯಲೈತಿ ಅಂತಾವು. ನೀವು ವಿಚಾರ ಮಾಡಬೇಡ್ರಿ. ನೀವು 10 ಎಕರೆ ಅಡವಿದ್ರೂ ಒಬ್ಬ ಮಗ ಇದ್ರೆ ಅವ್ರು ಹಾಳು ಮಾಡಿ ಹೋಗಿತಾನು. ಒಬ್ಬ 10 ಮಕ್ಕಳಿದ್ರು ಒಂದ ಅಡವಿತ್ರ, 1 ಎಕರೆ ಅಡವಿತ್ರ 1000 ಎಕರೆ ಹುಡಿಸಿ ಬಿಡ್ಬೇಕು. ಹೌದು, ಚಿಂತ ಮಾಡಬೇಡ್ರಿ. ನೀವು ತಮ್ಮ ಭಾಗ್ಯದಿಂದ ಹುಟ್ಟಿದವು ಎಲ್ಲವ ಇವ. ನೀವು ವಿಚಾರ ಮಾಡ್ರಿ. ನಮ್ಮ ಭಾರತದಾಗ ಭಗವಾನ್ ಮಹಾವೀರ ಇದ್ರೆ ಅವಾಗ ಓಂ ಬರೋಬ್ಬರಿ ಐತ್ರಿ. ಒಂದು ಮಾತು ಸಂದ್ ಹೇಳಿ ಮುಗಿಸ್ನು. ಇದೇ ಮಾತ ಮುಸ್ಲಿಮರಿಗೆ ಕೇಳ್ರಿ, ಭಾಳ ತ್ರಾಸ ತೊಗೊಂಡು ಹೇಳತ್ತಾರೆ. ಯಾಕಂದ್ರೆ ಒಂದನ್ನು ನಮಗೆ ನೋವು ಐತಿ. ನಾವೆಲ್ಲ ಮುನಿಗಳಿಗೆ ನಮ್ಮ ಕಲ್ಯಾಣ ಮಕ್ಕಳು ಸಮಾಜ ಮಾಡಕ್ಕಿದ್ದೆವು. ಇನ್ನು ಮುಂದೆ ಯಾರು ಮುನಿ ಆಗವ್ರ ಇಲ್ಲ. 50 ವರ್ಷ ಒಬ್ಬನು ಮುನಿ ಸಿಗಾವಿಲ್ಲ. 50 ವರ್ಷದಾಗ ದಿವಸ ಟಾರ್ಚ್ ಬ್ಯಾಟ್ರಿ ತಗೊಂಡು ಹುಡುಕಿರ ಸಿಗಾವಿಲ್ಲ ನಮ್ಗೆ. ವಿಚಾರ ಮಾಡಿ. ಮುಸ್ಲಿಂ ಧರ್ಮದಾಗ ಅವ್ರಂತಾರೆ 1 ಅಲ್ಲ 10 ಹಿಡ್ತಾರೆ. 1 ಎಕರೆ ಹೊಲ ಇಲ್ಲ. ಅವರ ಫುಟ್ಪಾತ್ ಮ್ಯಾಗ ಒಂದು ಚಪ್ಪಲ್ ಅಂಗಡಿ ತೆಗೆದು ಹೊಟ್ಟಿ ತುಂಬ್ಕೊಳ್ತಾರೆ, ಪಂಚರ್ ಅಂಗಡಿ ತೆಗೆದು ಹೊಟ್ಟಿ ತುಂಬ್ಕೊಳಕತ್ತಾರು. ಮತ್ತು 12 ಗಟ್ಟಲೆ ಮಕ್ಕಳ ಹಿಡ್ತಾರೆ. ಯಾರೇ ಕೇಳ್ರಿ ಅಂತಾರ, ಅಲ್ಲ ದೇಖೆಂಗೆ, ದೇವ್ರು ನೋಡ್ತಾನಂತ ವಿಶ್ವಾಸ ಇಟ್ಟು ಹಡಿ ಕೆಲಸ ಮಾಡ್ತಾರೋ. ನಮಗೆ ತೀರ್ಥಂಕರು 101 ಗಂಡ ಮಕ್ಕಳು ಹಾಡ್ದಾರ. ಆದಿನಾಥರು ಬ್ರಾಹ್ಮಣ ಸುಂದರ ಜನ್ಮ ಕೊಟ್ಟರು. ನಾವೇನು ಕಡಿಮೆ ಇದೀವನ? ನಿಮಗೆ 2 ಮಕ್ಕಳ ನಂತರ 3ನೇ ಮಕ್ಕಳ ಸಾಕಾಗಲಿಕ್ಕಂದ್ರೆ ನಮ್ಮ ಕಡೆ ತಂದು ಕೊಡ್ರಿ, ಅವು ಸಾಕು ಜವಾಬ್ದಾರಿ ನಾವು ತಗೋತೀವಿ. ಕರೆ ಸಂತಾನ ಕೊಡ್ರಿ, ಧರ್ಮ ಉಳಿಸುವಂತ ಕೆಲಸ ಮಾಡ್ರಿ. ಗೊತ್ತಾಯ್ತಲ್ಲ? ಭದ್ರಗಿರಿಯಲ್ಲಿ ಭವಿಷ್ಯದಾಗ ವೃತ್ತಿ ಆಶ್ರಮ, ವರ್ಣಿ ಆಶ್ರಮ ತೆಗೆದ ನನ್ನ ಭಾವದ, ಗುರುಕುಲ ಪದ್ಧತಿ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕನ್ನೋ ಭಾವದ. ಅವಾಗ ಯಾವ ಅನಾಥಾಗಿ ಮಕ್ಕಳು ಇರ್ತಾವ ಅವೆಲ್ಲ KRB ಮಕ್ಕಳ ತಿಳ್ಕೊರಿ, ಪಂಚಪರಮೇಷ್ಠಿ ಮಕ್ಕಳ ತಿಳ್ಕೊಂಡು ಸಂಸ್ಕಾರ ಕೊಡೋನು. ಕರೆ ಧರ್ಮ ಉಳಿಸೋ ಕೆಲಸ ಮಾಡೋನು. ಧರ್ಮದ ಅವನತಿಗೆ ನಾವು ಕಾರಣ ಆಗೋದು ಬೇಡ. ಇನ್ನೊಮ್ಮೆ ಯಾರ್ಯಾರು 2 ಹೆಚ್ಚು ಮಕ್ಕಳು ಹಾಡ್ದಾರ ಅವ್ರು 2 ಕೈ ಮ್ಯಾಲ ಮಾಡಿ ಚಪ್ಪಾಳೆ ಬಾರ್ಸನ ಚಪ್ಪಾಳೆ ಬಾರ್ಸ್ರಿ ಜೋರಾಗಿ. 1 2 3 1 2 ಈ ಒಂದು ಶ್ರೇಣಿಯಲ್ಲಿ ಪ್ರಥಮದಾಗಿ ನಮ್ಮ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವದ ಸೌಧರ್ಮ ಇಂದ್ರಾಣಿ ಆದಂತಹ ಅವ್ರಿಗೆ ಈಗ ಸಮಾಜ ವತಿಯಿಂದ ಸತ್ಕಾರ ಕಾರ್ಯಕ್ರಮ. ಈ ಒಂದು ಸತ್ಕಾರವನ್ನ ಬಹು ಜನ ತಾಯಿ ಇದ್ದವ್ರನ್ನ ಬಂದ ಮಾಡಿ 1 2 ಹಿಂದೆ ನಿರ್ರಿ. ತಾಳಗ್ ನಡ್ರಿ. 1 2 ಹಿಂದಾಗ್ರಿ. 3 4 ದಿನ ಅವ್ರು ಬಂದು ಇವ್ರು ಸ್ವಾಗತ ಮಾಡ್ರಿ. 3 2 ಮ್ಯಾಲ ಇದ್ದವ್ರ ಮ್ಯಾಲ ಬರ್ರಿ. ಮಾರ್ದಬೇಕು ಜೋಡಿ ಯಾರ್ದತ್ ನಿಮ್ಮದ? ಇವ್ರ ಜೋಡಿ ಬಂದಾರೇನ್? ತಗೋರಿ, ಜೋಡಿಲೇ ಮಾಡಿ ಚಪ್ಪಲಿ ಬರ್ಸರ್ ಅವ್ರಿಗೆ. ಇಂದ್ರಾಯಣ್ ಸತ್ಕಾರ ಮಾಡ್ರಿ. ಫೋಟೋ ತೆಗೀರಿ, ಫೋಟೋಗ್ರಾಫರ್. ನೀವು ಇಚ್ಚಿಕಾಗ್ರಿ. ಅವ್ರಿಗೆ ನೀ ಮಾಡಿ, ಅವ್ರಿಗೆ ನೀವು ಮಾಡಿ. ಪುರುಷರಿಗೆ ಯಜಮಾನ್ ಮಾಡ್ತಾರೋ. ಜೋರಾಗಿ ಫೋಟೋ ತೆಗೀರಿ. ಪೇಪರ್ದಾಗ ಫೋಟೋ ಕೊಡ್ರಿ.
ಚಿದಾನಂದ ಬಂದಿಲ್ಲ ನಿಂದ ಜೋರ ಚಪ್ಪಾಳೆ ಹಾಕರಿ. ಪತ್ರಕರ್ತರು ಫೋಟೋ ಈ ಕಡೆ ತೆಗೀರಿ. ಮಹಾರಾಜ ಬರ್ತೈತೆ. ನಾವು ಬೇಡ ರೀ, ಇಲ್ಲಿ ಬರ್ರಿ ವಿವೇಕ್, ಬರ್ರಿ. ಚಪ್ಪಾಳಿ ಯಾಕೆ ಬಂದ್ ಮಾಡ್ರಿ ನೀವು? ಚಪ್ಪಾಳಿ ಹಾಕೋ ತಗೊಂಡ್ರಿ ನೀವು, ಅದೆಲ್ಲ ಆಯ್ಕದವ್ರು ಸರಿ ನೀ ಸರಿ ಚಪ್ಪಾಳಿ. ನೀ ಈಚೆ ಕಡೆ ಬರೋ ವಿವೇಕ್, ಈಚೆ ಕಡೆ ಬಾ. ನೀವು ಇಬ್ರು ಇಲ್ಲಿ ಬರ್ರಿ, ಅದನ್ನು ನಾನು ಹೇಳ್ಬೇಕು. ನೀವು ಈಚೆ ಕಡೆ ಬಾ ಇಂದ್ರಾಯಣಿ. ನೀವು ಅವ್ರ ತೆಗೆ ನಿಂದ್ರಿ, ತಗೋರಿ. ಹೇಳ್ರಿ ಜೋರಾಗ್ಯವ್ ಆ ಕಡೆ ನೋಡ್ರಿ. ನಾಳೆ ಈ ಫೋಟೋ ಬರ್ಬೇಕು ನೋಡಿ ಪೇಪರ್ದಾಗ. ಇಂದ್ರಾಣಿ ಸತ್ಕಾರ ಅಲ್ಲ, 7 ಮಕ್ಕಳ ತಂದೆ ತಾಯಿಯರಿಗೆ ಸತ್ಕಾರ ಆಗ್ತಕ್ಕಂಥ ಕಾರ್ಯಕ್ರಮ. ಹೆಡ್ಡಿಂಗ್ ಅದ ಇರಬೇಕು. ಸಪ್ತ ಮಕ್ಕಳ ತಾಯಿ ಸವಿತಾ ವಿವೇಕಾನಂದ್ ಯಲಗುದ್ರಿ. ಚಪ್ಪಳಿ ಬಾರಿಸಲ್ಲ ಮಕ್ಕಳ್ರಿ. ಈಗ ಅನ್ಸಾತೈತಿ ನೀವು ನಾವ್ಯಾಕೆ ಆಡ್ಲಿಲ್ಲಪ್ಪ. ಇನ್ನ ಅನಿಸ್ತಿದ್ದೆ ಅವ್ರಿಗೆ. ಇನ್ನು ಯಾರು